ಹಾಯ್ ಫ್ರೆಂಡ್ಸ್, ನಮಸ್ತೆ. ಗ್ರೋ ಆ್ಯಪಲ್ಲಿ ಯಾರು ಟಿ ಪಿನ್ನ ಹೇಗೆ ಸೆಟ್ ಮಾಡೋದಪ್ಪ ಅಂತ ಯೋಚಿಸ್ತಿರೋರಿಗೆ ಈ ವಿಡಿಯೋ ಅರ್ಪಣೆ. ಗ್ರೋ ಆ್ಯಪಲ್ಲಿ ನೀವು ಟಿ ಪಿನ್ ಸೆಟ್ ಮಾಡಿದ್ರೇನೆ ನಿಮ್ಮ ಸ್ಟಾಕ್ನ ಸೇಲ್ ಮಾಡೋದಕ್ಕೆ ಆಗೋದು. ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಫಸ್ಟಿಗೆ ಇದರಲ್ಲಿ ಹೋಲ್ಡಿಂಗ್ಸ್ ಮೇಲೆ ಕ್ಲಿಕ್ ಮಾಡೋಣ. ಈ ಹೋಲ್ಡಿಂಗ್ಸಲ್ಲಿ ನೋಡ್ತಾ ಇದ್ದೀರಾ, ಒಂದು ಸ್ಟಾಕ್ ಇದೆ. ಈ ಸ್ಟಾಕನ್ನ ನಾವು ಬೈ ಮಾಡಿದ್ದೀವಿ. ಮತ್ತು ಈಗ ಸೆಲ್ ಮಾಡಬೇಕಂತಂದರೆ ವೆರಿಫೈ ಹೋಲ್ಡಿಂಗ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈ ಹೋಲ್ಡಿಂಗ್ನ ವೆರಿಫೈ ಮಾಡ್ಕೊಂಡ್ಮೇಲೆ ಅದನ್ನ ಸೆಲ್ ಮಾಡೋದಕ್ಕೆ ಸಾಧ್ಯ. ವೆರಿಫೈ ಹೋಲ್ಡಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಯೂಸಿಂಗ್ ಟಿ ಪಿನ್ ಆ್ಯಂಡ್ OTP ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಎಂಟರ್ ಟಿ ಪಿನ್, ನಮಗೆ ಟಿ ಪಿನ್ ಗೊತ್ತಿಲ್ಲ, ಹಾಗಾಗಿ ಇಲ್ಲಿ ಜನ್ರೇಟ್ ಪಿನ್ ಅಂತಿದೆ ಅಲ್ವಾ, ಕ್ಲಿಕ್ ಇಯರ್ ಟು ಜನ್ರೇಟ್ ಪಿನ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. BO ಡೀಟೇಲ್ಸು ಎಂಟರ್ OTP ಅಂತ ಇದೆ. ಈ BO ID ಹಾಕಬೇಕು, ಜೊತೆಗೆ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕು. ಆಮೇಲೆ ಈ ಕ್ಯಾಪ್ಚನ ಇದೆ ಅಲ್ವಾ, ಈ ಕ್ಯಾಪ್ಚನ ಇಲ್ಲಿ ಟೈಪ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಅಂತ ಕೊಟ್ಟರೆ ಅದು ತಾನಾಗಿಯೇ ಸೆಟ್ ಆಗುತ್ತೆ. ಈಗ ಎಲ್ಲಪ್ಪ BO ID ಎಲ್ಲಿ ನೋಡೋದು ಅಂತ ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿಮ್ಮ ಹೆಸ್ರು ಮೇಲೆ ಕ್ಲಿಕ್ ಮಾಡಿ. ಈ ಇಂಟರ್ಫೇಸ್ನಲ್ಲಿ ಬಂದುಬಿಟ್ಟು ಅಲ್ಲೇ ನಿಮ್ಮದು ಪ್ಯಾನ್ ನಂಬರ್ ಇರುತ್ತೆ, ಅದನ್ನು ಒಂದು ಪೇಪರಲ್ಲಿ ಬರ್ಕೊಳ್ಳಿ. ಅದೇ ರೀತಿ ಡಿಮೋಟ್ ಅಕೌಂಟ್ ನಂಬರ್ ಅಥವಾ BO ID ಅಂತಿದೆ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಆಗಿಲ್ಲ ಅಂತಂದರೆ ಒಂದು ಪೇಪರಲ್ಲಿ ಅದನ್ನು ಸಹ ಬರ್ಕೊಳ್ಳಿ ಸ್ನೇಹಿತರೆ. ಬರ್ಕೊಂಡು ಇದು ಆ್ಯಪಿಂದ ಫುಲ್ ಕ್ಲಿಯರಾಗಿ ಹೊರಗೆ ಬಂದುಬಿಡಿ. ಮತ್ತು ಫಸ್ಟಿಂದ ಈ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಜೊತೆ ವೆರಿಫೈ ಹೋಲ್ಡಿಂಗ್ಸ್ ಕೊಡಿ, ವೆರಿಫೈ ಯೂಸಿಂಗ್ ಟಿ ಪಿನ್, ಮತ್ತು ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ BO ID ಇದೆಯಲ್ಲ ಅದು ಎಂಟರ್ ಮಾಡಿ. 1 2 ನಾನು ಅದು ಇದು ಮಾಡಿದೆ, ಪೇಸ್ಟ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಎಂಟ್ರಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. BO ID ಮತ್ತು ಪ್ಯಾನ್ ನಂಬರು ಜೊತೆಗೆ ಆ ಕ್ಯಾಪ್ಚನ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ ಸ್ನೇಹಿತರೆ. ನೆಕ್ಸ್ಟ್ ಅಂತ ಕೊಟ್ಟಮೇಲೆ ಅದು ಮತ್ತೆ OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ, ಅದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕೊಡಿ. ಟಿ ಪಿನ್ ಕೋಡು ನಮಗೆ ಬರುತ್ತೆ. ಇವಾಗ ನೋಡೋಣ. ಮತ್ತೆ ಇವಾಗ ನಮ್ಮದು ಟಿ ಪಿನ್ನು ಜನ್ರೇಟ್ ಆಯಿತು. ಈಗ ಹೋಲ್ಡಿಂಗ್ಸ್ಗೆ ಹೋಗಿ ಮತ್ತೆ ಚೆಕ್ ಮಾಡ್ಕೊಳ್ಳೋಣ ಆಗಿದೆಯಾ ಇಲ್ವಾ ಅಂತೇಳಿ. ಬಂದಿರೋಂಥ ಟಿ ಪಿನ್ನ ಇದಕ್ಕೆ ಎಂಟ್ರಿ ಮಾಡಿದ್ದೀನಿ, ವೆರಿಫೈ ಅಂತ ಕೊಟ್ಟಿದ್ದೀನಿ ಸ್ನೇಹಿತರೆ. OTP ಹಾಕಿದ್ರೆ ಇವಾಗ ನಾವು ಅದನ್ನ ಸೇಲ್ ಮಾಡ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ನಾನು ಬ್ಯಾಕ್ ಹೋಗ್ತಾಯಿದ್ದೀನಿ. ಇಷ್ಟೇ ಟಿ ಪಿನ್ನ ಜನ್ರೇಟ್ ಮಾಡೋದು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.